ಇಂದು ವರಮಹಾಲಕ್ಷ್ಮಿ ಹಬ್ಬ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ ಕೊಡಗೆರೆ ತಾಲೂಕಿನ ಗೊರವನಹಳ್ಳಿಯಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿದೆ ಅಂತ ಹೇಳ್ಬೋದು. ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಬೆಳಗ್ಗೆಯಿಂದ ಕೂಡ ವಿಶೇಷ ಪೂಜೆ ಅಲಂಕಾರಗಳು ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ನಾವು ನೋಡ್ಬೋದಾಗಿದೆ ಯಾವ ರೀತಿ ಒಂದು ದೇವಾಲಯದ ಏನು ದೇವಸ್ಥಾನವನ್ನು ಒಂದು ಏನು ವಿಶೇಷವಾಗಿ ಪುಷ್ಪಾಲಂಕಾರದೊಂದಿಗೆ ಏನು ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ನಿನ್ನೆಯಿಂದ ಕೂಡ ವಿಶೇಷವಾಗಿ ಸಿದ್ಧತೆ ಮಾಡ್ಕೊಂಡಿದ್ರೆ ಸಾಕಷ್ಟು ಭಕ್ತರು ಕೂಡ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಇವತ್ತು ದಿನಪೂರ್ತಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಏನು ಭಕ್ತರು ಬರ್ತಾರೆ, ಸರತಿ ಸಾಲಿನಲ್ಲಿ ನಿಂತು ಏನು ದರ್ಶನ ಕೂಡ ಪಡಿತಾರೆ ಅಂತ ಹೇಳ್ಬೋದು. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇಲ್ಲಿ ಭಕ್ತರು ಕೂಡ ನಮ್ಮ ಜೊತೆ ಒಬ್ಬರು ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸ್ತಾ ಹೋಗೋಣ. ಮೇಡಮ್, ಎಲ್ಲಿಂದ ಬಂದಿದ್ದಾರೆ, ಏನು ವಿಶೇಷ ಅಂತೇಳಿ? ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ತಿಪ್ಟೂರಿಂದ ಬಂದಿರೋದು, ಇಲ್ಲೇ ಓದ್ಕೊತಾ ಇದ್ದೀವಿ. ಮತ್ತು ಬೆಳಗ್ಗೆನೇ 5:15ಗೆ ಬಂದಿದ್ದೀವಿ. 5 ಗಂಟೆಯಿಂದ ದರ್ಶನ ಸ್ಟಾರ್ಟ್ ಆಗಿದೆ. ತುಂಬ ಪವರ್ಫುಲ್ ದೇವರು. ಪ್ರತಿ ವರ್ಷವೂ ಬರ್ತೀವಿ, ಪ್ರತಿ ಶುಕ್ರವಾರನೂ ಬರ್ತೀವಿ. ಅದರಲ್ಲೂ ಮಹಿಳೆಯರು ಮತ್ತು ಹೆಣ್ಮಕ್ಳು ಹಬ್ಬ. ತಂದೆ ತಾಯಿಯಾಗುವುದು ಇನ್ನೂ ಕನಸೆ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಇದು ಹಾಗಾಗಿ ಬಂದು ಎಲ್ಲ ತುಂಬ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ದರ್ಶನ ಚೆನ್ನಾಗಿದೆ. ನೀವು ಒಂದ್ಸಲ ನೋಡಿ ಒಳಗಡೆ. ಕುಟುಂಬ ಸಮೇತರಾಗಿ ಬರ್ತೀರಾ? ಎಲ್ಲಿಂದ ಇಲ್ಲಿಗೆ ಎಲ್ಲೆಲ್ಲಿಂದ ಜನ ಬರ್ತಾರೆ ಅಂತೇಳಿ? ತುಂಬ ಕಡೆಯಿಂದಲೂ ಬರ್ತಾರೆ ಸರ್. ನಾವು ಇಲ್ಲೇ ಇರೋದಲ್ವಾ, ತುಮಕೂರಲ್ಲೇ ಇರೋದು, ಅದಕ್ಕಾಗಿ ಬೆಳಗ್ಗೆನೇ ಬಂದಿದ್ದೀವಿ. ತುಂಬ ಜನ ಬರ್ತಾರೆ. ತುಮಕೂರು, ತಿಪ್ಟೂರು, ಮಧುಗಿರಿ, ಕೊರಟಗೆರೆ, ಬೆಂಗಳೂರು, ಹಾಸನ ಆ ಕಡೆ ಎಲ್ಲ ಬಂದಿರ್ತಾರೆ ಸರ್. ವಿಶೇಷವಾಗಿ ಈ ಹಬ್ಬ ಹೆಣ್ಮಕ್ಳಿಗೆ ತುಂಬ ಇಷ್ಟವಾದಂಥ ಹಬ್ಬ. ಯಾವ ರೀತಿ ನೀವು ಮನೆಯಲ್ಲೆಲ್ಲ ಸಿದ್ಧತೆ ಮಾಡ್ಕೊಂಡು ದೇವಿ ದರ್ಶನ ಮಾಡ್ತೀರಂತ? ಸರ್, ನಾವು ಬೆಳಗ್ಗೆನೇ ಲಕ್ಷ್ಮಿ ಎಲ್ಲ ಕೂರಿಸಿದ್ದೀವಿ. ಲಕ್ಷ್ಮಿ ಎಲ್ಲ ಪೂಜೆ ಮಾಡಿ ಮತ್ತೆ ದೇವ್ರ ದರ್ಶನ ತಗೊಳ್ಳೋಣ ಅಂತ ಬಂದಿದ್ದೀವಿ. ತಗೊಂಡು ಮತ್ತೆ ಹೋಗಿ ಸಂಜೆ ಎಲ್ಲ ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿಕೊಂಡು ಅದೇ ಲಕ್ಷ್ಮಿ ಇದು ತುಳಸಿ ಹಬ್ಬ ಎಲ್ಲ ಮಾಡಿ ಚೆನ್ನಾಗಿ. ಇದು ಇಲ್ಲಿನ ಭಕ್ತರ ಮಾತಾ ಇರುವಂಥದ್ದು. ಒಟ್ಟಾರೆ ಇವತ್ತಿನ ಹಬ್ಬ ಸಾಕಷ್ಟು ರೀತಿಯಲ್ಲಿ ಕಳೆಗಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿಗೆ ಬೇರೆ ಬೇರೆ ಜಿಲ್ಲೆ, ತುಮಕೂರು ಮತ್ತು ಏನು ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಮಂಡ್ಯ ಜಿಲ್ಲೆಗಳಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯನ್ನು ದರ್ಶನ ಪಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಮಹೇಶ್ ಟಿವಿ ನೈನ್ ತುಮಕೂರು. ನಾವು ತುಮಕೂರಿಂದ ಬಂದಿದ್ದೀವಿ. ಮೊದಲು ಹೇಳಬೇಕು ಅಂದರೆ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹೇಳಿ ಸರ್. ನಾವು ತುಮಕೂರಿಂದ ಪ್ರತಿ ವರ್ಷ ಬರ್ತೀವಿ. ಪ್ರತಿ ವರ್ಷ ಬೆಳಗಿನ ಜಾವ ಅಮ್ಮಂಗೆ ಅಭಿಷೇಕ ಕೊಟ್ಟು ಪ್ರತಿ ವರ್ಷ ನಾವು ಏನೇನು ಅಂದ್ಕೊಂಡಿದ್ದು ಎಲ್ಲ ಈಡೇರೈತೆ. ನೀವು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿ ಪಕ್ಕಬೇಕು, ಪಾತ್ರರಾಗಬೇಕು. ನೀವೇನು ಅಂದ್ಕೊತೀರೋ ಪ್ರತಿಯೊಂದು ನಾವೇನೇನು ಅಂದ್ಕೊಂಡಿದ್ದೋ ಅದನ್ನು ಹೇಳಬಾರ್ದು, ಪ್ರತಿಯೊಂದು ಆಗಿದೆ. ಅದರಿಂದನೇ ಎಷ್ಟೇ ಕಷ್ಟ ಇರಲಿ ಅಮ್ಮಂಗೆ ಬಂದು ಅಭಿಷೇಕ ಕೊಟ್ಟು ಮಡ್ಲಗಿ ಕೊಟ್ಟು ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ. ಅದರಿಂದ ಎಲ್ಲರೂ ಭಕ್ತಾದಿಗೆ ಬಂದರಷ್ಟು ಒಳ್ಳೆಯದಾಗುತ್ತೆ. ಕುಟುಂಬ ಸಮೇತವಾಗಿ ಬರ್ತೀವಿ. ಆಮೇಲೆ ಇಲ್ಲಿ ಇವತ್ತು ಅಮ್ಮಮ್ಮ ಅಂದರೆ ಒಂದು 5ರಿಂದ 6 ಲಕ್ಷ ಜನ ಸೇರ್ತಾರೆ. ಸಿಕ್ಕಾಪಟ್ಟೆ ಜನ. ನಮ್ಮ ತುಮಕೂರಿಗೆ ಮಹಾಲಕ್ಷ್ಮಿ ಟೆಂಪಲ್ ಇಡೀ ಕರ್ನಾಟಕಕ್ಕೆ ನಂಬರ್ 1. ಈ ಕರ್ನಾಟಕದಲ್ಲೇ ಯಾವತ್ತೂ ಈ ಥರ ಮಹಾಲಕ್ಷ್ಮಿ ಟೆಂಪಲ್ ಎಲ್ಲೂ ಇಲ್ಲ, ಮುಂದೆ ಬೆಳೆಯೋದು ಇಲ್ಲ. ಅದರಿಂದ ದೇವಿ ಪುರದ ಎಲ್ಲ ಭಕ್ತಾದಿಗಳು ಬಂದು ಆಶೀರ್ವದಿಸಬೇಕು, ತಾಯಿ ಕೃಪೆಗೆ ಪಾತ್ರರಾಗಬೇಕು. ಮಧುಸೂದನ್ ಅಂತ. ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷವೂ ಈ ಕಡೆ ಬೆಳಗ್ಗೆ ಪೂಜೆಗೆ ಬರ್ತಾ ಇರ್ತೀವಿ. ನಾವೇನು ಅಂದ್ಕೊಂತೀವೋ ಎಲ್ಲ ನೆರವೇರುತ್ತೆ. ಇಲ್ಲಿ ಅಮ್ಮ ತುಂಬ ಪವರ್ಫುಲ್. ಅಮ್ಮನ ಆಶೀರ್ವಾದದಿಂದನೇ ಒಳ್ಳೆ ಮನೆ ಸಿಕ್ಕಿದೆ ನನಗೆ, ಒಳ್ಳೆ ಗಂಡ ಸಿಕ್ಕಿದ್ದಾರೆ, ಒಳ್ಳೆ ಅತ್ತೆ ಮಾವ ಎಲ್ಲ ಚೆನ್ನಾಗಿದೆ. ನೀವು ಬಂದು ಅಮ್ಮನ ನಂಬಿ ಸದಾ ಯಾವಾಗಲೂ ಖುಷಿಯಾಗಿ ಇರ್ತೀರ. ಪ್ರತಿ ವರ್ಷ ಬರ್ತೀವಿ. ಥ್ಯಾಂಕ್ ಯು. ಮೇಘನಾ ಅಂತ.